ಹೆಬ್ಬಾಳ ಹೊಸ ಫ್ಲೈಓವರ್ ಮೇಲೆ ಡಿಕೆಶಿ ಸ್ಕೂಟಿ ಸವಾರಿಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಾರ್ಯಕರ್ತನೊಬ್ಬನ ಡಿಯೋ ಸ್ಕೂಟರ್ ಓಡಿಸಿದ್ದ ಡಿಕೆಶಿಗೆ ಈಗ ಮುಜುಗರವೋ ಮುಜುಗರ. ಅದಕ್ಕೆ ಕಾರಣನೂ ಇದೆ. ಕಾರ್ಯಕರ್ತನೊಬ್ಬ ಆತನ ಡಿಯೋ ಸ್ಕೂಟರ್ ಅನ್ನ ಡಿಕೆ ಶಿವಕುಮಾರ್ ಓಡಿಸಿದ್ರು. ಆ ಓಡಿಸಿರೋ ಡಿಕೆ ಶಿವಕುಮಾರ್ ಸ್ಕೂಟರ್ ಇತ್ತಲ್ಲ, ಸ್ಕೂಟಿ ಮೇಲಿದೆ ಬರೋಬ್ಬರಿ 34 ಕೇಸು. ದ್ವಿಚಕ್ರ ವಾಹನದ ಮಾಲೀಕನ ಮೇಲಿದೆ 18,500 ರೂಪಾಯಿ ದಂಡ. 2020ರಿಂದ 34 ಬಾರಿ ಸಂಚಾರ ನಿಯಮ ಉಲ್ಲಂಘಿಸಿರುವ ಸ್ಕೂಟಿ ಮಾಲೀಕ. ಅರ್ಧ ಹೆಲ್ಮೆಟ್ ಹಾಕಿಕೊಂಡು ಸ್ಕೂಟಿ ಓಡಿಸಿ ಡಿಕೆ ನಿಯಮ ಉಲ್ಲಂಘನೆ. ಸಚಿವ ಭೈರತಿ ಸುರೇಶ್ ಕೂಡ ಅರ್ಧ ಹೆಲ್ಮೆಟ್ ಧರಿಸಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಹೆಲ್ಮೆಟ್ ಧರಿಸದ ಎನ್ಎ ಹ್ಯಾರಿಸ್ ದೊಡ್ಡವರೇ ಹೀಗೆ ಮಾಡಿದ್ರೆ ಹೇಗ್ರಯ್ಯ. ಹೆಬ್ಬಾಳ ಹೊಸ ಫ್ಲೈಓವರ್ ಮೇಲೆ ಡಿಕೆಶಿ ಸ್ಕೂಟಿ ಸವಾರಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಡಿಯೋ ಸ್ಕೂಟರ್ ಹೆಬ್ಬಾಳ ಫ್ಲೈಓವರ್ ಮೇಲೆ ಡಿಕೆ ಶಿವಕುಮಾರ್ ಅವರು ಡಿಯೋದಲ್ಲಿ ಹೆಂಗ್ ಬರ್ತಿದ್ದಾರೆ ನೋಡಿ, ಹಳೇ ಸಿನಿಮಾದ ಹೀರೋಗ ಬಂದಂಗೆ. ಆ ಸ್ಕೂಟಿ ಮೇಲೆ 34 ಕೇಸ್ಗಳಿದಾವಂತೆ. ಇನ್ನು 5,000 ಸೇರಿಸಿದ್ರೆ ಹೊಸ ಡಿಯೋ ತಗೋಬಹುದು. ಡಿ ಕೆ ಶಿವಕುಮಾರ್ ಅವರೇ, ನೀವೆಲ್ಲರೂ ನಿಯಮ ಪಾಲಕರು. ನೀವು ಸಚಿವ ಭೈರತಿ ಸುರೇಶು, ಆ ಎನ್ಎ ಹ್ಯಾರಿಸು, ನೀವೆಲ್ಲ ನಿಯಮ ಪಾಲಕರಾಗಿ ನೀವೇ ಹಿಂಗೆ ನಿಯಮ ಉಲ್ಲಂಘನೆ ಮಾಡಿದ್ರೆ ನಿಮಗೆ ಅರ್ಧ ಹೆಲ್ಮೆಟಲ್ಲಿ ಕೊಟ್ಟಿರ್ಬೋದು, ಫೋಟೋಶೂಟಿಗೆ ಅರ್ಧ ಹೆಲ್ಮೆಟ್ ಇದ್ದಂಗಿರಲಿ ಅಂಥೇಳಿ. ರೀತಿ ರಿವಾಜು ಕಾಟಾಚಾರಿಗೋಸ್ಕರ ಹೆಲ್ಮೆಟ್ ಧರಿಸೋದೇನು, ಬಿದ್ದರೆ ಗತಿ ಏನು? ಅದಲ್ದಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ಸೈಕಲಲ್ಲಿ ಹೋಗ್ತಾ ಇದ್ದ ಹಾಗೆ ಬಿದ್ದ್ರಿ, ಅದೃಷ್ಟವಶಾತ್ ಏನೂ ಆಗಿರಲಿಲ್ಲ, ಸೊ ಆಗಬಾರ್ದು. ಆದರೆ ನೀವು ಗಾಡಿನ ಹೆಂಗೆ ನೆಟ್ಟಗೋಡಿಸ್ತೀರಾ ಅನ್ನೋ ಗ್ಯಾರಂಟಿ, ಬಿದ್ದಿಗಿದ್ರೆ ಏನು ಗತಿ? ನೀವು ಅಂತಲ್ಲ, ಜನಸಾಮಾನ್ಯರಿಗೂ ಕೂಡ ಆ ತೊಂದರೆ ಆಗಬಾರ್ದು. ಶಿರಚ್ಚಾಣಿಯನ್ನು ಧರಿಸೋದು ಜೀವ ಉಳಿಸಿಕೊಳ್ಳೋದಕ್ಕೆ, ಫೋಟೋಶೂಟಿಗಲ್ಲ ಸಾಹೇಬ್ರೆ. ಹತ್ತಿರದ ಹೆಬ್ಬಾಳ ಕ್ಷೇತ್ರದ ಶಾಸಕ ಮತ್ತು ಸಚಿವ ಭೈರತಿ ಸುರೇಶ್ ಅವರೇ, ತಲೆಯಲ್ಲೇನು ಗಾಯ ಆಗಿದೆಯೇನು? ಹೆಲ್ಮೆಟ್ ಹಾಕ್ಕೊಂಡ್ರೆ ನೋವೋದಕ್ಕೆ ಏನು ಗಾಯ ಆಗಿಲ್ಲ ತಾನೆ? ಹೆಲ್ಮೆಟ್ ಧರಿಸಿ ನಿಯಮವನ್ನು ಪಾಲಿಸಿ ನಿಮ್ಮನ್ನು ಅನುಸರಿಸುವ ಮತ್ತು ನಿಮ್ಮನ್ನು ಅನುಕರಿಸುವ ಅಭಿಮಾನಿಗಳಿಗೆ ನೀವು ಪ್ರೇರಣೆ ಆಗಬೇಕು. ಈ ಥರ ಅಧ್ವಾನ ಆಗಬಾರ್ದು. ಅಧ್ವಾನ ಇದು. ನಿಮ್ಮನ್ನು ಅನುಸರಿಸುವ ಒಂದು ವರ್ಗ ಇದೆ ತಾನೆ, ನೀವೆಲ್ಲ ಪೊಲಿಟಿಷಿಯನ್ಸ್ಗಳು, ಅದು ಕೂಡ ಪ್ರಭಾವಿ ಪೊಲಿಟಿಷಿಯನ್ಸ್ಗಳು. ಒಂದೊಂದು ಬಣಕ್ಕೂ ಏನದು ತಲೆಗೊಬ್ಬ ತಲೆಯಿವ ಅಂದಂಗೆ ಒಂದೊಂದು ಬಣದ ಚಕ್ರವರ್ತಿಗಳು ನೀವು. ಎನ್ಎ ಹ್ಯಾರಿಸ್ ಅವರೇ, ಕಾರ್ಯಕ್ಷಮತೆಯ ಬಗ್ಗೆ ನೀವೇನು ಹೆಸರು ಮಾಡ್ಕೊಳ್ಳಲ್ಲ, ಆದರೆ ಈ ವಿಚಾರದಲ್ಲಿ ಯಾಕೆ ತಳುಕು ಹಾಕತ್ತೀರಿ? ಹೆಲ್ಮೆಟ್ ಧರಿಸಲ್ಲ, ಅಧ್ವಾನ ಕೊಡ್ತೀರೇನು ಸಾರಿಗೆ ಇಲಾಖೆಗೆ? ನಿಮ್ಮನ್ನು ನೋಡಿ ಅಭಿಮಾನಿಗಳು ನಾಳೆ ಅರ್ಧ ಹೆಲ್ಮೆಟ್ ಹಾಕ ಬಂದರೆ ಆದರೂ ಪ್ರೇರಣೆ ಎನ್ಎ ಹ್ಯಾರಿಸು ಅಂತಾರೆ. ನಾಳೆ ದಿನ ಏನು ಮಾಡ್ತೀರಿ ಆಗ? ಇನ್ನು ಅವರು ಸ್ಕೂಟಿ ಓಡಿಸ್ಕೊಂಡು ಬರ್ತಾರೆ, ಅದು ಸ್ವಲ್ಪ ಆಕರ್ಷಣೆಗೆ ಒಳಗಾಗುತ್ತೆ. ಇನ್ನು ಎಲ್ಲರಂತೆಯೂ ಎಲ್ಲರೂ ಇರೋದಿಲ್ಲ, ಒಬ್ಬೊಬ್ಬರು ಒಂದು ತರಹದ ಬೇರೆ ಬೇರೆ ಮೈಂಡ್ಸೆಟ್ ಅವರು. ಅವನು ಮೊಬೈಲಲ್ಲೇ ಒಡೆದು ನೋಡ್ದ, ಈ ಕೇಸ್ ಎಷ್ಟಿದೆ ನೋಡೋಣ ಅಂಥೇಳಿ. ಕೇಸ್ ಎಷ್ಟಿದೆ ಅಂತ ನೋಡಿದಾಗ 34, ಮನುಷ್ಯನಿಗೆ ಹಲ್ಲು 32 ಅಂತೆ ಆದರೆ ಆ ಸ್ಕೂಟಿಗಿರೋದು 34 ಹಲ್ಲು. ಅದರರ್ಥ ಕೇಸು 18,500 ರೂಪಾಯಿ. ಡಿ ಕೆ ಶಿವಕುಮಾರ್ ಹಾಕ್ಕೊಂಡಿರೋ ಅರ್ಧ ಹೆಲ್ಮೆಟ್ ತರಾನೇ ಹಾಕ್ಕೊಂಡು ಹೋಗಿದ್ದಾನೆ. ಕಟ್ಟಿರೋದು ಕೆಂಪೇಗೌಡರು ಬೆಂಗಳೂರನ್ನು, ನಾನೇ ಕಟ್ಟಿರೋ ಅನ್ನೋ ರೇಂಜಿಗೆ ಇವರು ಊರು ತುಂಬ ಅರ್ಧ ಹೆಲ್ಮೆಟ್ ಹಾಕ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಗೆ. ಎಲ್ಲಿ ನೋಡಿದ್ರು ಅಲ್ಲಿ BTM ಸೆಕೆಂಡ್ ಸ್ಟೇಜಲ್ಲೂ ಅವರೇ, ಕೋರಮಂಗಲದಲ್ಲೂ ಇದೇ ಮನುಷ್ಯ. ಅಂದರೆ ಬೇರೆ ಬೇರೆ ಸಿಗ್ನಲ್ಗಳಲ್ಲಿ ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ. ಅದು ಸುಮ್ಮನೆ ಹೆದರ್ಸಕ್ಕೆ ಇಟ್ಟಿರೋದಲ್ಲ, ಈ ಗದ್ದೆಯಲ್ಲಿ ಮಡಿಕೆ ಇಟ್ಟಂಗೆ ಹೆದರ್ಸೋದಕ್ಕೆಲ್ಲ ಇಟ್ಟಿರೋದು ಕ್ಯಾಮ್ರಾ. ಅದು ಅದ್ರ ಕೆಲಸ ಮಾಡುತ್ತೆ. ಮಳೆ ಬರಲಿ ಅದು ಕೆಲಸ ಅದ್ರ ಮಾಡುತ್ತೆ, ಬಿಸಿಲು ಬಂದರೂ ಅದರ ಕೆಲಸ ಅದು ಮಾಡುತ್ತೆ. ಸೊ ಹಾಗಾಗಿ ನೀವು ಮಾಡೋ ಎಲ್ಲ ಅಧ್ವಾನಗಳನ್ನು ಅದು ಸೆರೆ ಹಿಡಿಯುತ್ತೆ. 18,500 ರೂಪಾಯಿ ಸುಮ್ಮನೆ ಬಂದಿರೋದಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ಆಗಿರೋದಲ್ಲ. ಅರ್ಧ ಹೆಲ್ಮೆಟ್ ಹಾಕ್ಕೊಂಡು ಇಡೀ ಬೆಂಗಳೂರು ಸುತ್ತಿದ್ದಾನೆ ಆ ಮಹಾನುಭಾವ. ಆ ಮಹಾನುಭಾವನ ಅದೇ ಸ್ಕೂಟಿಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ರೈಡ್ ಮಾಡಿರೋದು ನಿನ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.